ಸ್ನೇಹಿತರೆ, ನಾವು ಇವತ್ತು ಈ ಕಲಿಯುಗ ಯಾವಾಗ ಅಂತ್ಯವಾಗುತ್ತದೆ, ಈ ಪ್ರಪಂಚ ಅಂತ್ಯವಾಗುವ ಸಮಯದಲ್ಲಿ ಪ್ರಕೃತಿ ನಮಗೆ ಏನು ಸೂಚನೆಗಳನ್ನು ಕೊಡುತ್ತದೆ, ಇದಕ್ಕೆಲ್ಲ ಉತ್ತರ ಒಂದು ದೇವಸ್ಥಾನದಲ್ಲಿ ಇದೆ. ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ ಎಂದು ಈಗ ತಿಳಿಯೋಣ ಬನ್ನಿ. ಕಲಿಯುಗ ಅಂತ್ಯ ಯಾವಾಗ? ಪ್ರಪಂಚ ಅಂತ್ಯವಾಗುವ ಸಮಯದಲ್ಲಿ ಪ್ರಕೃತಿ ನಮಗೆ ಕೆಲವು ಸಂಕೇತಗಳನ್ನು ನೀಡುತ್ತದೆ. ಆ ಸಂಕೇತಗಳು ಅರ್ಥವಾದಾಗ ಈ ಪ್ರಪಂಚ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ಲೆಕ್ಕ ಮಾಡುವುದನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಮಗೆ ಏನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಪೂರ್ಣ ಕಾಲಮಾನವನ್ನು 4 ವಿಭಾಗಗಳಲ್ಲಿ ವಿಭಜಿಸಿದ್ದಾರೆ. ಅವುಗಳೆಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈಗ ನಾವಿರೋದೇ ಕಲಿಯುಗದಲ್ಲಿ. ಈ ಯುಗದ ಅಂತ್ಯದೊಂದಿಗೆ ಈ ಸೃಷ್ಟಿಯೆಲ್ಲ ಅಂತ್ಯಗೊಳ್ಳುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಎಲ್ಲ ಧರ್ಮಗಳಲ್ಲಿಯೂ ಈ ನಂಬಿಕೆ ಇದೆ. ಕಲಿಯುಗದ ಅಂತ್ಯದ ಬಗ್ಗೆ ಎಷ್ಟೊಂದು ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ಹೇಳಲಾಗಿದೆ. ಕಲಿಯುಗದ ಬಗ್ಗೆ, ಈ ಯುಗದ ಅಂತ್ಯದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಎಷ್ಟೋ ಜನ ಸಾಧು ಸಂತರು ಹೇಳುತ್ತಾ ಬಂದಿದ್ದಾರೆ. ಈ ವಿಧವಾಗಿ ಯುಗಾಂತ್ಯದೊಂದಿಗೆ ಸಂಬಂಧ ಇರುವ ಒಂದು ಘಟನೆಯನ್ನು ನಾವಿಂದು ತಿಳಿದುಕೊಳ್ಳೋಣ. ಪರಮೇಶ್ವರ, ಅರ್ಧನಾರೀಶ್ವರ, ಬೋಳಾಶಂಕರ ಹೀಗೆ ಅನೇಕ ಹೆಸರುಗಳಿಂದ ಭಕ್ತರ ಪೂಜೆಯನ್ನು ಸ್ವೀಕರಿಸುವ ಆ ಮಹಾಶಿವನನ್ನು ಹಿಂದೂ ಪುರಾಣಗಳಲ್ಲಿ ಲಯಕಾರಕನೆಂದೇ ಹೇಳಲಾಗುತ್ತದೆ. ಶಿವನನ್ನು ವಿಗ್ರಹಕ್ಕಿಂತಲೂ ಆತ್ಮಲಿಂಗದಿಂದ ಪೂಜಿಸುವವರೇ ಜಾಸ್ತಿ. ಅಂತಹ ಒಂದು ದೇವಸ್ಥಾನಕ್ಕೂ ಈ ಯುಗದ ಅಂತ್ಯಕ್ಕೂ ಇರುವ ಸಂಬಂಧವೇನು ಎಂದು ಈಗ ನೋಡೋಣ. ಇದಕ್ಕಾಗಿ ನಾವು ಒಂದು ಬಾರಿ ಮಹಾರಾಷ್ಟ್ರದಲ್ಲಿರುವ ಅಹಮದ್ ನಗರದಲ್ಲಿರುವ ಹರಿಶ್ಚಂದ್ರ ಕೋಟೆಗೆ ಹೋಗಲೇಬೇಕು. ಇದು ಅತ್ಯಂತ ಪುರಾತನವಾದ ಕೋಟೆ. ಆ ದೇವಸ್ಥಾನ ಇರುವುದು ಈ ಕೋಟೆಯಲ್ಲಿಯೇ. ಕೋಟೆಯಲ್ಲಿನ ಚಿಕ್ಕ ಗುಹೆಯೊಂದರಲ್ಲಿ 5 ಅಡಿಗಳ ಲಿಂಗವಿದೆ. ಈ ಲಿಂಗದ ಮೇಲೆ ಗುಡಿ ಇರುವುದು. ಆ ಲಿಂಗದ ಮೇಲೆ ಒಂದು ದೊಡ್ಡ ಕಲ್ಲಿನ ಬಂಡೆಯೂ ಕೂಡ ಇದೆ. ಆ ಬಂಡೆ ಕೆಳಗೆ ಬೀಳದಂತೆ ಆ ಲಿಂಗದ ಸುತ್ತ 4 ಸ್ತಂಭಗಳಿವೆ. ಈ ಕಂಬಗಳನ್ನು ಯುಗಾಂತ್ಯದ ಪ್ರತಿರೂಪವಾಗಿ ಬಿಂಬಿಸಲಾಗುತ್ತದೆ. ಈ ಗುಡಿಯಲ್ಲಿರುವ ಕಂಬಗಳು ಒಂದೊಂದು ಯುಗಕ್ಕೂ ಪ್ರತೀಕವೆಂದು ಭಕ್ತರ ವಿಶ್ವಾಸ. ಈ ಕಂಬಗಳಲ್ಲಿ 3 ಕಳೆದು ಹೋದ 3 ಯುಗಗಳ ಪ್ರತೀಕವಾಗಿ ಬಿದ್ದು ಹೋಗಿದೆ ಎಂದು, ಉಳಿದ ಆ ಒಂದು ಕಂಬವೇ ಕಲಿಯುಗದ ಪ್ರತೀಕವಾಗಿದ್ದು ಯುಗಾಂತ್ಯ ಹತ್ತಿರದಲ್ಲಿ ಅದು ಕೂಡ ಬೀಳುತ್ತದೆ ಎಂದು, ಅದು ಬಿದ್ದಾಗ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಅಲ್ಲಿನ ಪಂಡಿತರು ಮತ್ತು ಜನರು ಹೇಳುತ್ತಿದ್ದಾರೆ. ಇನ್ನು ಈ ದೇವಸ್ಥಾನವನ್ನು ಕೃತಯುಗದಲ್ಲಿ ನಿರ್ಮಿಸಿರುವುದಾಗಿ ಕೆಲವರು ಹೇಳುತ್ತಾ ಇದ್ದಾರೆ. ಇನ್ನು ಕೆಲವರು ಹರಿಶ್ಚಂದ್ರನೇ ಕೋಟೆಯನ್ನು ನಿರ್ಮಿಸಿ ಪರಿಪಾಲಿಸಿದೆ ಎಂದು, ಮತ್ತು ಕೆಲವರು ಕಾಲಚೂರಿ ವಂಶಸ್ಥರು 4ನೇ ಶತಮಾನದಲ್ಲಿ ಕಟ್ಟಿರುತ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ಈ ಆಲಯವನ್ನು ಯಾರು ಕಟ್ಟಿದ್ದಾರೆ ಹಾಗೂ ಯಾವಾಗ ಕಟ್ಟಿದ್ದಾರೆ ಎನ್ನುವುದು ಇನ್ನೂ ಸ್ಪಷ್ಟವಾಗಿ ತಿಳಿಯುತ್ತಿಲ್ಲ. ಇದು ಹೀಗಿದ್ದರೆ ಗುಡಿಗೆ ಇನ್ನೂ ಒಂದು ವಿಶೇಷತೆ ಇದೆ. ಈ ಗುಡಿಯಲ್ಲಿ ಯಾವಾಗಲೂ 5 ಅಡಿಗಳಷ್ಟು ತಣ್ಣನೆಯ ನೀರಿನಿಂದ ಲಿಂಗವು ಆವರಿಸಲ್ಪಟ್ಟಿರುತ್ತದೆ. ಈ ನೀರು ಆ ದೇವಸ್ಥಾನದ ಗೋಡೆಗಳಿಂದ ಹರಿದು ಬರುತ್ತದೆಯಂತೆ. ಇನ್ನೊಂದು ವಿಚಿತ್ರವೆಂದರೆ ಅಲ್ಲಿರುವ ನೀರು ಮಳೆಗಾಲದಲ್ಲಿ ಬಿಟ್ಟು ಉಳಿದ ಎಲ್ಲಾ ಕಾಲದಲ್ಲೂ ಬರುತ್ತಿರುತ್ತದೆ. ಮಳೆಗಾಲದಲ್ಲಿ ಮಾತ್ರ ಅಲ್ಲಿ ಒಂದು ತೊಟ್ಟು ಹನಿ ನೀರು ಕೂಡ ಕಂಡು ಬರುವುದಿಲ್ಲ. ಇನ್ನು ಬೇಸಿಗೆ ಕಾಲದಲ್ಲಿ ಹೊರಗಡೆ ಎಷ್ಟೇ ಬಿಸಿಲಿನ ಜಲವಿದ್ದರೂ ಕೂಡ ಆ ನೀರು ಮಾತ್ರ ಮಂಜು ಕರೆಯದಂತೆ ತಣ್ಣಗಿರುತ್ತದೆ. ಈ ವಿಚಿತ್ರವನ್ನು ಕಾಣಲೆಂದೇ ಎಷ್ಟೋ ಜನ ಭಕ್ತರು ಈ ದೇವಾಲಯಕ್ಕೆ ಬರುತ್ತಿರುತ್ತಾರೆ. ಈ ವಿಚಿತ್ರಕ್ಕೆ ಕಾರಣ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಈ ನೀರು ಒಂದು ರಹಸ್ಯವಾದರೆ ಅಷ್ಟು ದೊಡ್ಡ ಕಲ್ಲಿನ ಬಂಡೆಯನ್ನು ಒಂದೇ ಒಂದು ಕಂಬ, ಅದು ಕೂಡ ಒಂದು ಮೂಲೆಯಿಂದ ಅದು ಹೇಗೆ ನಿಲ್ಲಿಸಲು ಸಾಧ್ಯವೆನ್ನುವುದು ಇನ್ನೊಂದು ಅಚ್ಚರಿಯ ಅಂಶವಾಗಿದೆ. ಇಷ್ಟೊಂದು ವೈಶಿಷ್ಟ್ಯಗಳನ್ನು ಹೊಂದಿದ ಈ ದೇವಸ್ಥಾನಕ್ಕೆ ಕಲಿಯುಗದ ಅಂತ್ಯಕ್ಕೂ ಸಂಬಂಧವಿದೆಯೇ ಎನ್ನುವ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕು. ಈ ಕಲಿಯುಗಕ್ಕೂ ಆ ದೇವಾಲಯಕ್ಕೂ ಸಂಬಂಧವಿದೆಯೋ ಇಲ್ಲವೋ ಎನ್ನುವ ಆಲೋಚನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಮೂಡಿ ಬರುವುದಂತೂ ಸತ್ಯ. ಸಮಯ ಮಾಡಿಕೊಂಡು ಕುಟುಂಬ ಸಮೇತ ನೀವು ಒಮ್ಮೆ ಭೇಟಿ ಕೊಡಿ. ಈ ದೇವಸ್ಥಾನ ಅದ್ಭುತ ತಾಣಗಳಲ್ಲಿ ಒಂದು ಎನ್ನುವುದರಲ್ಲಿ 2 ಮಾತಿಲ್ಲ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ಸ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.